ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಕ್ಯಾಕರ್. ಸೊ ಇವತ್ತು ಸಂಡೇ ಸ್ಪೆಷಲ್ ಇರೋದ್ರಿಂದ ಶಾಪ್ ಕ್ಲೋಸ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಶಾಪ್ ಕ್ಲೋಸ್ ಮಾಡಿ ಟೈಮಿಂಗ್ ಸ್ವಲ್ಪ ಲೇಟ್ ಆಗಿತ್ತು, 11 ಗಂಟೆ ಮುಕ್ಕಾಲಾಗಿತ್ತು. ಸೊ ನಾನು ರೆಡಿಯಾಗಿ ನನ್ನ ಗಾಡಿ ಕೂಡ ಕ್ಲೀನ್ ಮಾಡ್ಕೊಂಡು ಗಾಡಿ ಇವತ್ತು ಕೃಷಿ ಕಡೆ ಪ್ರಯಾಣ ಬಳಸ್ತಾ ಇದ್ವಿ. ಸೊ ನನಗೆ ಸ್ವಲ್ಪ ಕೃಷಿಯಲ್ಲಿ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಕೃಷಿಯಲ್ಲಿ ಕೆಲಸ ಇರೋ ಕಾರಣಕ್ಕೆ ಕೃಷಿ ಕಡೆ ಹೋಗ್ತಾ ಇದ್ದೀನಿ. ಸೊ ಗಾಡಿ ಅಂದರೆ ಅತಿ ಪ್ರೀತಿ ಹುಚ್ಚು ನನಗೆ. ಗಾಡಿ ಅಂದರೆ ಯಾವಾಗಲೂ ನನ್ನ ಲೈಫ್ ಸ್ಟೈಲಲ್ಲಿ ಗಾಡಿ ಕಲೆಕ್ಷನ್ ಮಾತ್ರ ತುಂಬ ಮಾಡಿದ್ದೀನಿ, ವೆಹಿಕಲ್ ಕಲೆಕ್ಷನ್. ಸೊ NS ಆಗಲಿ, ಬುಲೆಟ್ ಆಗಲಿ, ಹೋಂಡಾ ಆಗಲಿ, ಪಲ್ಸರ್ ಆಗಲಿ, ಕಾರ್ ಆಗಲಿ, ಈ ಥರ ಹಲವಾರು ಕಾರ್ ಕಲೆಕ್ಷನ್ಗಳು ಮಾಡಿದ್ದೀನಿ. ಸೊ ಗಾಡಿ ಅಂದರೆ ಅತಿ ಹುಚ್ಚು ನನಗೆ. ಸೊ ಗಾಡಿ ತಗೊಂಡು ಹೊರಟೆ. ನಮ್ಮ ಸುತ್ತಮುತ್ತ ಭಾಗದಲ್ಲಿ ಕೆ ಮಾರ್ಟ್ ಎಂಬ ದೊಡ್ಡ ಮಾರ್ಟ್ ಆಗಿದೆ ಖುಷಿಗಿಲಿ. ನಮ್ಮ ಕನಕಗಿರಿ, ಆಮೇಲೆ ತಾವರಿಗೆರೆ, ಹನುಮಸಾಗರ, ಗಜೇಂದ್ರಗಡ, ಖುಷಿಗಿಲಿ ಅತಿ ದೊಡ್ಡ ಮಟ್ಟಕ್ಕೆ ಒಂದು ಕೆ ಮಾರ್ಟ್ ಅಂತ ಹಿಡಿದಿದೆ. ಸೊ ನನಗೆ ಬ್ಲ್ಯಾಕ್ ಆಗಿದ್ದು ಪ್ಲಾಸ್ಟಿಕ್ ಪ್ಲಾಂಟ್ ಬೇಕಾಗುತ್ತೆ, ಗ್ರೀನು. ಸೊ ಅಲ್ಲೇ ಸಿಗುತ್ತೆ ಅಂತ ನಾನು ಆಲ್ರೆಡಿ ಒಂದು 2-3 ಸಲ ಹೋಗಿದ್ದೆ. ಸೊ ಹಂಗಾಗಿ ಇವತ್ತು ಖುಷಿ ಕಡೆ ಪ್ರಯಾಣ ಬಳಸ್ತಾ ಇದ್ದೀನಿ. ಸೊ ಲೆಸ್ಟ್ಗೋ ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಂಡೇ ಹಂಗೆ ಎಂಜಾಯ್ ಮಾಡ್ತಾ, ರೈಡ್ ಮಾಡ್ತಾ. ಸೊ ಯಾವಾಗಲೂ ರೈಡ್ ಮಾಡೋದಂದರೆ ಅತಿ ಜಾಸ್ತಿ ವೆಹಿಕಲ್ ಮೇಲೆ ಅಂದರೆ ಜಾಸ್ತಿ ಲವ್ ನನಗೆ. ಸೊ ಅದೇ ಥರ ವೆಹಿಕಲ್ ಎಲ್ಲ ಥರ ವೆಹಿಕಲ್ಗಳನ್ನು ರೈಡ್ ಮಾಡಿದ್ದೀನಿ ಇಲ್ಲಿವರೆಗೂ. ಸೊ ನನ್ನ ಲೈಫ್ ಸ್ಟೈಲಿಗೆ ತಕ್ಕಂಗೆ ಎಲ್ಲ ವೆಹಿಕಲ್ಗಳನ್ನು ರೈಡ್ ಮಾಡಿದ್ದೀನಿ. ಸೊ ಹಾಗೆ ಹೋಗ್ತಾ ನೋಡ್ಬೇಕು, ಹಚ್ಚ ಹಸಿರು. ಸೊ ತುಂಬ ಚೆನ್ನಾಗಿದೆ, ಪರಿಶುದ್ಧವಾದ ವಾತಾವರಣ. ಸೊ ನಾನು ಫ್ರೆಂಡ್ ಹೋಗ್ತಾ ಇದ್ದೀವಿ ಮಾತಾಡ್ತಾ. ಸೊ ಹಂಗೆ ತವರಿಗೆರೆ ಬಂತು ಸೊ ಆಲ್ರೆಡಿ ನಮ್ಮ ಸ್ವಾಮಿಯವ್ರು ಮೀಟ್ ಹಾಕಿ ವೆಯ್ಟಿಂಗ್ ಮಾಡ್ತಾಯಿದ್ರು ನನ್ನ ಸಲುವಾಗಿ. ಸೊ ಜಸ್ಟ್ ನಾನೇ ತುಂಬ ಲೇಟಾಗಿದೆ, 11 ಮುಕ್ಕಾಲಾಗಿತ್ತು ಟೈಮ್ ಬೇರೆ. ಸೊ ಅವ್ರು ಆಲ್ರೆಡಿ ರೆಡಿಯಾಗಿ ಯಜಮಾನ್ ಆಗಿ ಸೊ ನನಗಾರ ವೆಯ್ಟ್ ಮಾಡ್ತಾಯಿದ್ರು. ಸೊ ಆಲ್ರೆಡಿ ನಾನು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಹೋಗ್ತಾಯಿದ್ರು. ಅವ್ರು ನಮ್ಗೆ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನಮಸ್ತೆ ಹೇಳಿದೆ, ತುಂಬ ದಿನ ಆಗಿತ್ತು ಮಾತಾಡಿ. ಸೊ ಅವ್ರನ್ನ ಮೀಟ್ ಆಗಿ ಮತ್ತು ಅವರಿಗೆ ಕನ್ವಿನ್ಸ್ ಮಾಡಿದೆ, ಸಾರಿ ತುಂಬ ಲೇಟ್ ಆಯಿತು ಅಂತೇಳಿ. ಸೊ ಅಲ್ಲಿಂದ ಮತ್ತೆ ಅವ್ರ ಮೇಲೆ ಅವರೊಂದು ಬೈಕು, ನಾವೊಂದು ಬೈಕ್ ತೊಗೊಂಡು 2 ಊರು ತಗೊಂಡು ಹೋದ್ವಿ. ಸೊ ನನ್ನ ಬೈಕು ಇದು ಸ್ವಾಮಿಯವ್ರ ಬೈಕು ನನ್ನ ಫ್ರೆಂಡ್ ಕೊಟ್ಟೆ. ಸೊ ನನ್ನ ಬೈಕು ನಾನು ಸ್ವಾಮಿಯವ್ರು ರೆಡಿ ಮಾಡ್ಕೊತ ಹೋದ್ವಿ. ಸೊ ಅಲ್ಲಿಂದ ಖುಷಿ ಕಡೆ ಹೋಗ್ಬೇಕಾದ್ರೆ ಇಬ್ಬರು ಮಾತಾಡ್ತಾ ಸೊ ಲೈಫ್ ಸ್ಟೈಲ್ ಬಗ್ಗೆ, ಜವಾಬ್ದಾರಿತನದ ಬಗ್ಗೆ, ವಯಸ್ಸಾದಂಥ ಜವಾಬ್ದಾರಿತನಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾತಾಡ್ತಾ ಹೊರಟಿವಿ. ಸೊ ಯಾವಾಗಲೂ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ, ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯಾ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು. ಹೋಗ್ತಾ ಕಂಟಿನ್ಯೂ ನಿನ್ನೆ ತಲೆ ಸೊ ಅತಿ ದೊಡ್ಡ ಪವರ್ ಪ್ಲಾಂಟ್ ಕೂಡ ನಮ್ಮ ಕೃಷಿಯಲ್ಲಿ ನಡೀತಾ ಇದೆ. ಸೊ ಕೃಷಿಯಿಂದ ಹಿಡಿದು ವೆಹಿಕಲ್ ಮಟ್ಟದವರೆಗೂ ಪವರ್ ಪ್ಲಾಂಟ್ ಕೂಡ ಅಳವಡಿಸಿದ್ದಾರೆ. ಸೊ ಪವರ್ ಪ್ಲಾಂಟ್ ಅಳವಡಿಸೋದ್ರಿಂದ ಪಕ್ಷಿ ಪ್ರಾಣಿಗಳಲ್ಲಿ ತುಂಬ ನಷ್ಟ ಆಗ್ತಾಯಿದೆ. ಸೊ ಜನರು ನಮ್ಮನ್ನ ಅದನ್ನು ಅರ್ಥಕೊಂಡು ಪವರ್ ಪ್ಲಾಂಟ್ ಸಾಕಷ್ಟು ಎಲ್ಲರೂ ಪವರ್ ಪ್ಲಾಂಟ್ ದುಡ್ಡು ಬರುತ್ತೆ ಅಂದರೆ ಎಲ್ಲರೂ ಬೇಕಾದ್ರೂ ಕೊಡೋಕ್ಕೆ ನಮ್ಮ ಜನ ರೆಡಿ ಇದೆ. ಸೊ ಅಂತಿಂತ ಕುಷ್ಟಿಗೆ ಎಂಟ್ರಿ ಆದ್ವಿ. ಸೊ ಕುಷ್ಟಿಗೆ ಇತ್ತೀಚೆಗೆ ರೈಲ್ವೆ ಸ್ಟೇಷನ್ ಇದನ್ನು ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ. ಇತ್ತೀಚೆಗೆ ಹೊಸ ರೈಲ್ವೆ ಸ್ಟೇಷನ್ಗಳಿಗೆ ಆಗ್ತಾಯಿದೆ. ಸೊ ಹಂಗೆ ಕುಷ್ಟಿಗೆ ಎಂಟ್ರಿ ಆದ್ವಿ. ಇವತ್ತು ಬೇರೆ ಸಂಡೇ ಸ್ಪೆಷಲ್. ಸೊ ಎಂಟ್ರಿ ಆಗಿದ್ವಿ ಅಂತೂ ಇಂಥ ಖುಷಿಗೆ. ತುಂಬ ರಶ್ ಇದೆ, ಸಂಡೇ ಬೇರೆ ಮಾರ್ಕೆಟ್. ಬಿಸಿಲು ಮಾತ್ರ ಸಾಕಷ್ಟಿದೆ. ಸೊ ಅಂತಿಂತೂ ಗಜೇಂದ್ರಗಡ ಸೈಡ್ ಇರುವ ಮಾರ್ಟ್ಗೆ, ಕೆ ಮಾರ್ಟ್ಗೆ ಹೊರಟಿವಿ. ಸೊ ಸ್ವಲ್ಪ ಕುಷ್ಟಿ ಔಟ್ ಸೈಡ್ ಇದೆ, ಪಾರ್ಕಿಂಗ್ ನೀಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ನಮ್ಮ ಲೆಕ್ಕಕ್ಕೆ, ಲೋಕಲ್ ಲೆಕ್ಕಕ್ಕೆ ಮಾರ್ಟ್, ಕೆ ಮಾರ್ಟ್ ತುಂಬ ಚೆನ್ನಾಗಿದೆ. ಸೊ ಅಂತೂ ಪಾರ್ಕ್ ಮಾಡಿ, ಸೊ ಪಾರ್ಕಿಂಗ್ ಮಾಡೋಕೆ ಕೂಡ ಏನು ತೊಂದರೆ ಇಲ್ಲ. ಯಾವ ವೆಹಿಕಲ್ ತೊಗೊಂಡೋದ್ರೂ ಪಾರ್ಕ್ ಮಾಡೋಕ್ಕೆ ತುಂಬ ಅವಶ್ಯಕತೆ ಇದೆ. ಕೆಲವೊಂದು ಮಾರ್ಟೆಲ್ಲ ಸಿಟಿಯಲ್ಲಿ ಒಳಗಡೆ ಮಾಡಿರ್ತಾರೆ, ತುಂಬ ರಶ್ ಇರುತ್ತೆ. ಸೊ ನಾವು ಪಾರ್ಕ್ ಮಾಡೋಕ್ಕೆ ಕೂಡ ಆಗೋಲ್ಲ. ಸೊ ಅಂತಿಂತೂ ಎಂಟ್ರಾದ್ವಿ. ನಮಗೆ ಫ್ಲವರ್ ಪ್ಲಾಂಟ್ ಬೇಕಾಗಿದ್ದರಿಂದ ಫ್ಲವರ್ ಪ್ಲಾಂಟ್ ಹುಡುಕ್ತಾ ಇದ್ವಿ. ಸೊ ಮಾರ್ಟ್ ತುಂಬ ಚೆನ್ನಾಗಿದೆ. ಟೋಟಲಾಗಿ ಇಡೀ ಜೀವನಕ್ಕೆ ಏನು ಬೇಕು ಎಲ್ಲ ವಸ್ತುಗಳು ಸಿಗುತ್ತೆ. ಸೊ ರೇಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ಪರವಾಗಿಲ್ಲ, ಯಾಕಂದರೆ ಅವ್ರ ತಕ್ಕಂಗೆ, ಅವ್ರ ಮೇಂಟೆನ್ಸ್ ತಕ್ಕಂಗೆ ರೇಟು ಹಾಕಲೇಬೇಕಾಗುತ್ತೆ. ಒಂದು GST ಒಂದು ಸಾಕು. ಒಂದು ವರ್ಕರ್ಸ್ ಇರ್ತಾರೆ, ಸೊ ಅವ್ರ ಪೇಮೆಂಟು, ಬಾಡಿಗೆ ಪೇಮೆಂಟು
ತೆಗೆದು ಟೋಟಲಾಗಿ ಅವರು ಮಾಡಬೇಕಾಗತ್ತೆ. ಯಾಕಂದರೆ ಈ ವಾರ ಅಂದರೆ ಫ್ಲೆಕ್ಸಿಗಟ್ಟಲೆ ಬಂಡವಾಳ ಹಾಕಿ ಇನ್ಕಮ್ ಹಾಕಿ ಸೊ ಅಂತೂ 3 ಪ್ಲ್ಯಾನ್ ತೊಗೊಂಡು ಕೊನೆಗೆ ಬಿಲ್ ಮಾಡಿಸಿದ್ವಿ. ಬಿಲ್ ಮಾಡಿಸಿ ಸೊ ಬಿಲ್ ಪೇಡ್ ಮಾಡಿ ಸೊ ಊರ ಕಡೆ ಹೊರಟ್ವಿ. ಸೊ ನಮ್ಮ ಸರ್ ಕೂಡ ಒಂದು ದಂತಕಾಂತಿ ಒಂದು ತೊಗೊಂಡ್ರು ಪೇಸ್ಟು. ಸೊ ಅದು ತೊಗೊಂಡು ಅವರು ಕೂಡ ಬಿಲ್ ಪೇ ಮಾಡಿ ಸೊ ಪ್ಲ್ಯಾನ್ ತಗೊಂಡು ಊರ ಕಡೆ ಹೋಗಿ ಮತ್ತೆ ಸೊ ಟೈಮ್ ಬೇರೆ ಆಗಿತ್ತು, 1 ಅವರ್ ಆಗಿತ್ತು, 1.5 ಗಂಟೆ ಆಗಿತ್ತು. ಸೊ ಊರ ಕಡೆ ಒಂದು ಮೆಸೇಜ್ ಬೇರೆ ಸಿಕ್ಕಾಪಟ್ಟೆ. ಸೊ ಅದಾದ ನಂತರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ್ದಾಗಿ